ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ ಇವತ್ತು ಅಡ ದೋಸೆ ಅಂತ ಹೇಳ್ತಾರೆ ತಮಿಳಲ್ಲಿ. ಅದು ಬಂದ್ಬಿಟ್ಟು ಎಲ್ಲ ಥರ ಒಂದು ಬೇಳೆಗಳನ್ನ ಸೇರಿಸಿ ಅದ್ರ ಜೊತೆಗೆ ದೋಸೆ ಅಕ್ಕಿ ಇರುತ್ತಲ್ವ ಅದನ್ನು ಸೇರಿಸಿ ನೆನೆ ಇಟ್ಬಿಟ್ಟು ಮಾಡೋವಂಥ ಒಂದು ದೋಸೆ. ಸೊ ಮೋಸ್ಟ್ಲಿ ಇದು ಬಂದ್ಬಿಟ್ಟು ತುಂಬ ಫೈಬರ್ ತುಂಬಿರುವಂಥ ಫುಡ್ಡು. ಬರೀ ರೈಸ್ ಹಾಕಿ ದೋಸೆ ಮಾಡ್ತೀವಲ್ಲ, ಅದ್ರ ಬದಲು ಈ ಥರ ಎಲ್ಲ ಬೇಳೆಗಳು ಹಾಕಿ ಮಾಡಿದ್ರೆ ಮಕ್ಕಳಿಗೆ, ದೊಡ್ಡವ್ರಿಗೆ, ಪ್ರೋಟೀನ್ ಬೇಕು ಅನ್ನೋರಿಗೆ ಎಲ್ಲ ಥರ ಒಂದು ಫೈಬರು ಅವ್ರಿಗೆ ಸಿಗುತ್ತೆ. ನೋಡಿ, ಈಗ ನಾನು ಇದರಲ್ಲಿ ಅಕ್ಕಿ ಮತ್ತು ಬೇಳೆ, ತೊಗರಿಬೇಳೆ, ಆಮೇಲೆ ಸ್ವಲ್ಪ ಬ್ರೌನ್ ರೈಸ್ ಥರ ಬರುತ್ತಲ್ಲ ಅದು ಹಾಕಿದ್ದೀನಿ. ಈಗ ಸ್ವಲ್ಪ ಮೆಜರ್ಮೆಂಟ್ ಹೆಂಗಂದರೆ 2 ಕಪ್ ಅಕ್ಕಿ ಹಾಕಿದ್ರೆ 1 ಕಪ್ಪು ಬೇಳೆ ಹಾಕಬೇಕು. ನೋಡಿ, ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಈಗ ಇದಾದಮೇಲೆ ನೋಡಿ, ಒಂದು ಅರ್ಧ ಕಪ್ಪು ಉದ್ದಿನಬೇಳೆ, ಆಯಿತಾ. ಆಮೇಲೆ ಇದಕ್ಕೆ ಚೂರು ಮೆಂತ್ಯ ಹಾಕಬೇಕು, ಅರ್ಧ ಸ್ಪೂನ್. ಆಮೇಲೆ 4 ಬ್ಯಾಡಗಿ ಮೆಣಸಿನ್ಕಾಯಿ ನೋಡಿ. ಇದಿಷ್ಟು ಹಾಕ್ಬಿಟ್ಟು ನೆನೆ ಇಡೋಣ. ಇವಾಗ 4 hours ನೆನೆ ಇಟ್ಟರೆ ಸಾಕು, 4 to 5 hours.